ಮಂಗಳೂರಿನ ನೀರ್ಮಾರ್ಗ ಸಮೀಪದ ಮಾಣೂರಿನಲ್ಲಿ ಶತಮಾನಗಳ ಇತಿಹಾಸ ಹೊಂದಿದ ಪುರಾತನ ದೇವಸ್ಥಾನಕ್ಕೆ ಮಹತ್ವದ ಧಾರ್ಮಿಕ ತಿರುವು ಸಿಕ್ಕಿದೆ. ಈ ಹಿಂದೆ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಎಂದು ಪರಿಚಿತವಾಗಿದ್ದ ಈ ಕ್ಷೇತ್ರವನ್ನು ಅಷ್ಟಮಂಗಲ ಪ್ರಶ್ನೆಯ ಮಾರ್ಗದರ್ಶನದಂತೆ ಇದೀಗ ಅಧಿಕೃತವಾಗಿ ಶ್ರೀ ಸುಬ್ರಾಯ ದೇವಸ್ಥಾನ ಮಾಣೂರು ಎಂದು ಪುನರ್ ನಾಮಕರಣ ಮಾಡಲಾಗಿದೆ. ಸ್ಥಳೀಯ ಇತಿಹಾಸ ಹಾಗೂ ಹಿರಿಯರ ಸ್ಮರಣೆಯ ಪ್ರಕಾರ ಈ ದೇವಸ್ಥಾನವು ಸುಮಾರು 800 ವರ್ಷಗಳಷ್ಟು ಪ್ರಾಚೀನವಾಗಿದ್ದು ಆರಂಭದಲ್ಲಿ ಸುಬ್ರಾಯ ದೇವಸ್ಥಾನ ಎಂದೇ ಪ್ರಸಿದ್ಧವಾಗಿತ್ತು. ಕಾಲಕ್ರಮೇಣ ವಿವಿಧ ಕಾರಣಗಳಿಂದ ಹೆಸರು ಬದಲಾಗಿತ್ತು. ಇತ್ತೀಚೆಗೆ ನಡೆದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕ್ಷೇತ್ರವು ತನ್ನ ಮೂಲ ಹೆಸರಿಗೆ ಮರಳುವುದೇ ಧಾರ್ಮಿಕವಾಗಿ ಸೂಕ್ತ ಎಂಬ ಸ್ಪಷ್ಟ ದೈವಾನುಗ್ರಹದ ಸೂಚನೆ ದೊರೆಯಿತು. ಅದರಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಬ್ರಹ್ಮಕಲಶ ಸಮಿತಿ ಒಮ್ಮತದಿಂದ ಹೆಸರು ಬದಲಾವಣೆಗೆ ಮುಂದಾಯಿತು. ಹೆಸರಿನ ಬದಲಾವಣೆಯೊಂದಿಗೆ ದೇವಾಲಯವನ್ನ ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಪುನರ್ ನಿರ್ಮಿಸಿ ಪುನಃ ಪ್ರತಿಷ್ಠಾಪನೆಯೂ ನೆರವೇರಿಸಲಾಗಿದೆ. ಈ ಭವ್ಯ ಧಾರ್ಮಿಕ ವಿಧಿವಿಧಾನಗಳಲ್ಲಿ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. ಈ ಕ್ಷೇತ್ರದ ಮತ್ತೊಂದು ಆಕರ್ಷಣೆ ಎಂದರೆ ಪೂಜಾ ಸಮಯದಲ್ಲಿ ಪ್ರತಿನಿತ್ಯ ಕಾಣಿಸಿಕೊಳ್ಳುವ ನವಿಲು. ಗಂಟೆ ಮತ್ತು ಶಂಖನಾದ ಕೇಳುತ್ತಿದ್ದಂತೆ ಬಂದು ನಿಲ್ಲುವ ನವಿಲು ಭಕ್ತರಿಗೆ ದೈವಿಕ ಸಂಕೇತವಾಗಿ ನಂಬಿಕೆ ಮೂಡಿಸಿದೆ. ಮಾನೂರು ಸುಬ್ರಾಯ ದೇವಸ್ಥಾನ ಸುಮಾರು 2000 ವರ್ಷಗಳ ಇತಿಹಾಸ ಉಳ್ಳಂತದ್ದು. ಉಡುಪಿಯ ಐತಾಳ್ರು ಬರೆದ ಕರಾವಳಿಯ ಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನಗಳು ಪುಸ್ತಕದಲ್ಲಿ ಮಾನೂರು ಕ್ಷೇತ್ರದ ಬಗ್ಗೆ ಉಲ್ಲೇಖ ಇದೆ. ಈ ಕ್ಷೇತ್ರದಲ್ಲಿ ಶ್ರೀ ಸುಬ್ರಾಯ ದೇವರು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಅಂತ. ಕಾಲಕ್ರಮೇಣ ಇದು ಸುಬ್ರಾಯ ದೇವಸ್ಥಾನ ಇದ್ದದ್ದು ಅದು ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನವಾಗಿ ನಾಮಕರಣ ಮಾಡಲಾಯಿತು. ಆದರೆ ಹಲವು ವರ್ಷದಿಂದ ಅದೇ ಹೆಸರಲ್ಲಿ ಈ ದೇವಸ್ಥಾನದ ಉಲ್ಲೇಖ ಇತ್ತು. ಆದ್ರೆ ಕಳೆದ 1 ವರ್ಷದ ಹಿಂದೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ಮಾಡಬೇಕು, ಆ ನಿಟ್ಟಿನಲ್ಲಿ ಪ್ರಶ್ನಾ ಚಿಂತನೆಯನ್ನು ಮಾಡಿದಾಗ ಈ ಕ್ಷೇತ್ರ ಪ್ರಮುಖವಾಗಿ ಸುಬ್ರಹ್ಮಣ್ಯನ ಆರಾಧನೆಯಾಗುವ ಕ್ಷೇತ್ರ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರ ಮೊದಲು ಹೇಗೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಇತ್ತ ಅದನ್ನು ಈಗಿರುವ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಬದಲು ಮಾಡಿ ಮತ್ತೆ ಸುಬ್ರಾಯ ದೇವಸ್ಥಾನವಾಗಿ ನಾಮಕರಣ ಮಾಡಬೇಕು ಅಂತ ಪ್ರಶ್ನಾ ಚಿಂತನೆಯಲ್ಲಿ ಬಂದಂತೆ ಕಳೆದ 1 ವರ್ಷದ ಈಚೆಗೆ ಇದನ್ನು ಶ್ರೀ ಸುಬ್ರಾಯ ದೇವಸ್ಥಾನ ಮಾಣೂರು ಎಂಬುದಾಗಿ ಪರಿವರ್ತನೆ ಮಾಡಲಾಗಿದೆ. ಪ್ರಮುಖವಾಗಿ ಇದು ಸುಬ್ರಹ್ಮಣ್ಯ ದೇವರ ಆರಾಧನೆ ಆಗ್ತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಂತ ಸಿ ಗ್ರೇಡ್ ದೇವಸ್ಥಾನ. ಇತಿಹಾಸದಲ್ಲಿ ನಮ್ಮ ಎಂಡೋಮೆಂಟ್ ನಲ್ಲಿ ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೆಸರು ಉಂಟು. ಈಗ ಅದು ನಾವು ಜೀರ್ಣೋದ್ಧಾರ ಮಾಡುವಂತ ಸಮಯದಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಡುವಂತ ಸಮಯದಲ್ಲಿ ಇದು ಸುಬ್ರಾಯ ದೇವಸ್ಥಾನ ನಮ್ಮ ತುಳುವಿನಲ್ಲಿ ಹೇಳ್ತಾರೆ ಸುಬ್ರಾಯ ದೇವಿಯರು ಎಂಕಲ್ಲ. ಇತಿಹಾಸ ತೆಗೆಯುವಾಗ ನಾವು ಎಂಡೋಮೆಂಟ್ 2009ರಲ್ಲಿ ನಾವು ಪ್ರಾಚ್ಯ ಇಲಾಖೆಯಲ್ಲಿ ಮೈಸೂರಲ್ಲಿ ಇತಿಹಾಸ ತೆಗೆಯುವಾಗ ಎಂಡೋಮೆಂಟ್ ಅಲ್ಲಿ ಈಗ ಕೂಡ ಅನಂತ ಪದ್ಮನಾಭ ಆದ್ರೆ ಅಷ್ಟಮಂಗಲ ಪ್ರಶ್ನೆ ಇಡುವಾಗ ಅದು ಸುಬ್ರಾಯ ದೇವಸ್ಥಾನ ಅಂತ ಬರೋದು. ನಾವು ಒಬ್ಬರೇ ತೀರ್ಮಾನ ತೆಗೆದ್ರು. ಯಾಕಂದ್ರೆ ಊರಿನ ಎಲ್ಲ ಭಕ್ತರು ಗಣ್ಯರು ಧಾರ್ಮಿಕ ಮುಖಂಡರು ಎಲ್ಲ ಸೇರಿಕೊಂಡು 3 ದಿವಸದ ಅಷ್ಟಮಂಗಲ ಪ್ರಶ್ನೆ ಇಟ್ಟಿದೆ. ಆವಾಗ ಅದು ಸುಬ್ರಾಯ ದೇವಸ್ಥಾನ ಅಂತ ಮರುನಾಮಕರಣ ಮಾಡಿದ್ದೇವೆ. ಮೊದಲನ ದೇವಸ್ಥಾನಕ್ಕೆ ಬ್ರಹ್ಮಕಲಶ ಅಲ್ಲ, ನಾವು ಒಂದು ಹೊಸ ರೀತಿಯಲ್ಲಿ ಬ್ರಹ್ಮಕಲಶ ಮಾಡ್ಬೇಕಂತ ಹೇಳಿ ಬ್ರಹ್ಮಕಲಶಕ್ಕೆ ಸಹ ನಾವು ದಿನ ಕಡಿಮೆ ಅವಧಿಯಲ್ಲಿ 1-2 ತಿಂಗಳಲ್ಲಿ ದೇವಸ್ಥಾನ ಆಗುದಂದ್ರೆ ನಮ್ಮ ಇತಿಹಾಸದಲ್ಲಿ ನಮಗೆ ಗೊತ್ತಿಲ್ಲ. ಆದ್ರೆ 1-2 ತಿಂಗಳಲ್ಲಿ ಆದ ಇದು ಪವಾಡ ಅಂತ ಹೇಳ್ಬೋದು.